ಪ್ರಭುವಿನ ಜನನ ಸಮಯದಲ್ಲಿ ಭಯಪಡಬೇಡಿ ಎಂಬ ಮಾತನ್ನು ನೀವು ಪುನಃ ಪುನಃ ಕೇಳುತ್ತೀರಿ. ಕುರಿಗಾಹಿಗಳೊಡನೆ ಭಯಪಡಬೇಡಿ, ಈಗೋ ನಾನು ನಿಮಗೆ ಎಲ್ಲ ಜನರಿಗೆ ಸಂತೋಷವನ್ನು ತರುವ ಮಹಾ ಸುವಾರ್ತೆಯನ್ನು ತಿಳಿಸುತ್ತಿದ್ದೇನೆ ಎಂದು ಎಷ್ಟು ಸ್ಪಷ್ಟವಾಗಿ ಇಲ್ಲಿ ನಾವು ನೋಡಬಹುದು. ಹಾಗೆಯೇ ಮರಿಯಳಿಗೆ ಕೂಡ ಮರಿಯ ನೀನು ಭಯಪಡಬೇಡ ಎಂದು ಹೇಳಲಾಗಿದೆ. ದೇವರಿಂದ ಕೃಪೆ ಪಡೆದ ಯಾವುದೇ ಕನ್ಯೆಗೆ ಭಯವಾಗುವುದು ಸಹಜ. ಧರ್ಮಶಾಸ್ತ್ರದ ನಿಯಮ ಪ್ರಕಾರ ಕನ್ಯೆ ಗರ್ಭವತಿಯಾದರೆ ಅವಳನ್ನು ಕಲ್ಲು ಹೊಡೆದು ಕೊಲ್ಲುತ್ತಾರೆ. ಅದು ಎಷ್ಟು ಭಯಾನಕವಾದ ಪರಿಸ್ಥಿತಿ. ಆ ಚಿಕ್ಕ ಹುಡುಗಿ ಸುಮಾರು 13-14 ವರ್ಷದ ಯಹೂದಿ ಬಡ ಕುಟುಂಬದ ಕನ್ಯೆ. ಅವಳಿಗೆ ಗೇಬ್ರಿಯಲ್ ದೂತನು ಸಂದೇಶ ನೀಡುತ್ತಿದ್ದಾನೆ, ಭಯಪಡಬೇಡ ಮರಿಯಾ ಎಂದು. ಯೋಸೆಫನಿಗೂ ಭಯವಾಗಿತ್ತು, ಇದೇನು ನಾನು ಎಂದು. ಮದುವೆ ಆಗಿದ್ದಿದ್ರೂ ಆ ಯುವತಿಗೆ ಪ್ರಮುಖ ಸ್ಥಾನವೂ ನೀಡಲಾಗಿದೆ. ಅವಳು ಗರ್ಭವತಿಯಾಗಿದೆ ಎಂಬಾಗ ಅವನೊಳಗೆ ಆತಂಕ ಮತ್ತು ಗೊಂದಲ ಉಂಟಾಯಿತು. ಹೀಗೆ ಇದ್ರೆ ಅವಳನ್ನು ಗುಪ್ತವಾಗಿ ಬಿಟ್ಬಿಡ್ಬೇಕೆಂದು ಅವನು ಯೋಚಿಸಿದ. ಅವನ ಯೋಚಿಸುತ್ತಿದ್ದಾನೆ. ಅವನಿಗೆ ದೇವದೂತನು ಕಾಣಿಸಿಕೊಂಡು ಭಯಪಡಬೇಡ, ಈಕೆ ಪರಿಶುದ್ಧ ಆತ್ಮದಿಂದ ಗರ್ಭವತಿಯಾಗಿದ್ದಾಳೆ ಎಂದು ಹೇಳಿದನು. ಈ ಭಯಪಡಬೇಡ ಎಂಬ ಮಾತು ಈ ಹಬ್ಬದ ಸಮಯದಲ್ಲಿ ನನಗೆ ತುಂಬಾ ಮುಖ್ಯವಾಗಿ ಕಾಣಿಸ್ತಿದೆ.